ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಿನಲ್ಲಿ ಡಾಕ್ಟರ್ ಮನೆಗೆ ಬೆಂಕಿ ಇಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈದ್ಯ ಗಂಗಾಧರ್ ಮನೆಗೆ ಪೊಲೀಸರು ಈಗ ಆರೋಪಿಗಳನ್ನು ಬಂಧಿಸಿದ್ದಾರೆ. ವೈದ್ಯ ಗಂಗಾಧರ್ ಮನೆಗೆ ಬೆಂಕಿ ಇಟ್ಟ ಆರೋಪಿಯನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಪ್ರಜ್ವಲ್, ರಾಕೇಶ್, ಸಚಿನ್, ಜೀವನ್ ಚಂದ್ರ ಬಂಧಿತರಾಗಿದ್ದಾರೆ. 4 ಜನ. ಮೇ 10ರಂದು ಚಂದ್ರ ಲೇಔಟ್ನಲ್ಲಿ ಬೆಂಕಿ ಇಟ್ಟಿದ್ರು ಪುಂಡರು. ಆರೋಪಿಗಳಿಗಾಗಿ ಬಲೆ ಬೀಸಿದ್ರು ಚಂದ್ರ ಲೇಔಟ್ನ ಪೊಲೀಸರು. ಶಾಸಕ ಸತೀಶ್ ರೆಡ್ಡಿ ಆಪ್ತ ಬಿಜೆಪಿ ಕಾರ್ಯಕರ್ತ ರವಿ ಪರಾರಿಯಾಗಿದ್ದಾನೆ. ರವಿ ಸುಪಾರಿ ಮೇರೆಗೆ ಬೆಂಕಿ ಹಚ್ಚಿದ್ದು ತನಿಖೆ ವೇಳೆ ಪತ್ತೆಯಾಗಿದೆ. 50,000 ರೂಪಾಯಿ ಹಣಕ್ಕಾಗಿ, ಕೇವಲ 50,000 ರೂಪಾಯಿ ಹಣಕ್ಕಾಗಿ ಆರೋಪಿಗಳು ಬೆಂಕಿ ಹಚ್ಚುವ ಕೆಲಸವನ್ನು ವಹಿಸಿಕೊಂಡಿದ್ದರು. 50,000 ರೂಪಾಯಿ ಕೊಟ್ಟಂಥ ರವಿ ಈಗ ಪರಾರಿಯಾಗಿದ್ದಾನೆ. 40 ಲೀಟರ್ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲಾಗಿತ್ತು. ರವಿ ಸುಪಾರಿ ನೀಡಲು ಕಾರಣ ಇನ್ನೂ ಕೂಡ ನಿಗೂಢವಾಗಿದೆ. ಆ ಡಾಕ್ಟರ್ ವೈದ್ಯ ಗಂಗಾಧರ್ ಮತ್ತು ರವಿಯ ಮಧ್ಯೆ ಯಾಕೆ ಅಂತ ದ್ವೇಷ ಬೆಳೆದಿತ್ತು, ಬೆಂಕಿ ಹಚ್ಚುವ ಕೆಲಸಕ್ಕೆ ಯಾಕೆ ಅವನು ಮುಂದಾಗಬೇಕಾಗಿತ್ತು. ಸದ್ಯ ಚಂದ್ರ ಲೇಔಟ್ನ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ತಾ ಇದ್ದೀರಿ ಬಂಧಿತ ಆರೋಪಿಗಳ ಮುಖಗಳನ್ನು. ಇಬ್ಬರು ಕೇವಲ 50,000 ರೂಪಾಯಿ ಆಸೆಗಾಗಿ ಒಂದು ಮನೆಗೆ ಬೆಂಕಿ ಇಟ್ಟು ಪರಾರಿಯಾಗಿದ್ದರು. ಅದು ಗಂಗಾಧರ್ ಎನ್ನುವ ವೈದ್ಯನ ಮನೆಗೆ. ಇದೀಗ ಅವರನ್ನು ಪತ್ತೆ ಹಚ್ಚಲಾಗಿದೆ, ಅರೆಸ್ಟ್ ಮಾಡಲಾಗಿದೆ.